ಏನಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಫಾಸ್ಟಾಗಿ ಮುಗಿಸ್ತೀನಿ ಬನ್ನಿ. ಹಸೀನಾ ರಾಜೀನಾಮೆ ಬಳಿಕ ಬಾಂಗ್ಲಾ ಕೊತ ಕೊತ ಕುದೀತಾ ಇದೆ, ಕಡಿಮೆ ಆಗಿಲ್ಲ. ಈಗಲೂ ಬಾಂಗ್ಲಾದೇಶ ಶಾಂತಿಯುತವಾಗಿ ಉಳಿದಿಲ್ಲ. ಬಾಂಗ್ಲಾದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಬ್ಯಾಂಕ್ನ 6 ಉನ್ನತ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ಬ್ಯಾಂಕ್ಗಳು ಬಂದಾಗಿದೆ, ದುಡ್ಡಿಲ್ಲ. ಕೈಗಾರಿಕೆಗಳ ಬಾಗಿಲು ತೆರೆಯಲು ಯತ್ನ ಮಾಡಿದ್ರು ಕೂಡ ದಾಳಿ ಆಗ್ತಾ ಇದೆ. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಎಷ್ಟು ಬಟ್ಟೆ ಇಂಡಿಯಾದವ್ರದ್ದು ತುಂಬ ಇದೆ, ಗಾರ್ಮೆಂಟ್ ಫ್ಯಾಕ್ಟ್ರೀಸ್. ಹೀಗಾಗಿ ಫ್ಯಾಕ್ಟ್ರಿಗಳು ಕಾರ್ಯನಿರ್ವಹಿಸಲು ಆಗ್ತಾ ಇಲ್ಲ, ಗಲಾಟೆ ಆಗ್ತಾ ಇದೆ. ಅವಾಮಿ ಲೀಗ್ ನಾಯಕರನ್ನು ಹುಡುಕಿಕೊಳ್ತಾ ಇದ್ದಾರೆ. 29 ಜನರನ್ನು ಕೊಂದರು. ಒಂದು ಹೋಟೆಲ್ ಒಳಗಿದ್ರು ಬೆಂಕಿ ಆಗ್ತದೆ. ಹಿಂದೂಗಳ ಮನೆ, ಉದ್ದಿಮೆ, ದೇಗುಲಗಳನ್ನು ವಿಧ್ವಂಸಕ ಕೃತ್ಯ. ಹಿಂದೂಗಳ ಮನೆ ಬಿಡ್ತಾರಾ? ಏನು ಪ್ರಧಾನಿ ಮನೆಯನ್ನು ಲೂಟು ಮಾಡಿಕೊಂಡು ಅಲ್ಲಿ ಅಕ್ವೇರಿಯಂನಲ್ಲಿದ್ದ ಮೀನನ್ನು ಎತ್ಕೊಂಡು ಹೋದಂಥ ಏನು ಅವಸ್ಥೆ ರೀ. ಎಲ್ಲಿದ್ರು ಇದೇನಣ್ಣ, ಕದಿಯೋದೇ ಕೆಲಸನಾ? ಬ್ಯಾಂಕ್ ಬಾಗಿಲು ತೆರೆದರೆ ಜನ ಲೂಟಿಗೆ ಯತ್ನಿಸ್ತಾರೆ. ರಾಜೀನಾಮೆ ದಿನ 100 ಪೊಲೀಸರ ಕೊಲೆಯಾಗಿತ್ತು. 100 ಪೊಲೀಸರು ಸೇರಿ 1000ಕ್ಕೂ ಅಧಿಕ ಜನ ಸಾವಿಗೀಡಾಗಿದ್ದಾರೆ. ಆದ್ದರಿಂದ ಠಾಣೆಗಳಿಂದ ಪೊಲೀಸರೇ ಓಡಿ ಹೋಗ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಸಂಚಾರ ನಿರ್ವಹಣೆಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಛಾತ್ರ ಶಿಬಿರ್ ಅಂತಿದೆ, ವಿದ್ಯಾರ್ಥಿಗಳೇ ಸ್ವಯಂ ಸೇವಕರಾಗಿ ಸಂಚಾರ ನಿರ್ವಹಣೆ ಮಾಡ್ತಾ ಇದ್ದಾರೆ. ಢಾಕಾ ಯೂನಿವರ್ಸಿಟಿ ಭಾಳ ಫೇಮಸ್ ಯೂನಿವರ್ಸಿಟಿ ನೋಡಿ, ಹಿಂಗಾಗಿ I say we, I include people who call themselves Muslim leaders. We disappointed young Muslims in this country to the extent that they decided that they would take the law into their own hands. First it happened in Kashmir, then it happened in different parts of India. ಮಣಿಶಂಕರ್ ಅಯ್ಯರ್ ಬಾಯಿ ಬಿಟ್ರೆ ಕಾಂಗ್ರೆಸ್ ಪಕ್ಷವೇ ಭಯ ಬೀಳುತ್ತೆ. ಅದೇನ್ ವಿವಾದಿತ ಹೇಳಿಕೆ ಕೊಡ್ತಾರೋ, ಪಾರ್ಟಿಗೆ ಅದೇನ್ ಕೆಟ್ಟ ಹೆಸರು ತರ್ತಾರೋ ಅಂತ ಆತಂಕಕ್ಕೆ ಸಿಲುಕುತ್ತೆ. ಇದೀಗ ಅಯ್ಯರ್ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ. ಪಾಕಿಸ್ತಾನ ಸ್ವರ್ಗ ಎಂದು ಹೇಳಿದ್ದ ಮಹಾನುಭಾವ ಇಂದು ಬಾಂಗ್ಲಾದೇಶದ ಸ್ಥಿತಿ ಭಾರತಕ್ಕೆ ಬರಬಹುದು ಅಂತಿದ್ದಾನೆ. शक पैदा हुआ लोगों के मन में बांग्लादेश में कि ये फ्री एंड फेयर इलेक्शन है क्या, वैसे ही शक यहाँ भी आने लगे हैं. वहाँ तो उभर गए हैं लेकिन यहाँ भी वो शुरू हो गए हैं. तो जो सबक हमें सीखनी है. ನಾಗರಿಕ ದಂಗೆಯಲ್ಲಿ ಬೆಂದ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಲಿದೆ. ಹೊಸ ಸರ್ಕಾರದ ಮುಖ್ಯಸ್ಥರಾಗಿ ಪ್ರಮಾಣ ವಚನ ಸ್ವೀಕರಿಸಲು ನೊಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನುಸ್ ಪ್ಯಾರಿಸ್ನಿಂದ ಆಗಮಿಸಿದ್ದಾರೆ. 84 ವರ್ಷದ ಯೂನುಸ್ರನ್ನ ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಉಜ್ ಜಮಾನ್, ವಿದ್ಯಾರ್ಥಿ ಮುಖಂಡರು ಸ್ವಾಗತಿಸಿದ್ರು. ರಾಜಶೇಖರ್ ಜಹಾಗೀರದಾರ್, ರಿಪಬ್ಲಿಕ್ ಕನ್ನಡ. ನೋಡಿ, ಅವರಿದ್ರಲ್ಲ ಮೊಹಮ್ಮದ್ ಯೂನುಸ್, ಅವರೇ ಈಗಿನ ಪ್ರಧಾನಿಯಲ್ಲಿ. ಮೊಹಮ್ಮದ್ ಯೂನುಸ್ ಪ್ಯಾರಿಸ್ನಲ್ಲಿದ್ದರು. ಅವರು ಅಲ್ಲಿಂದ ಬಂದಿದ್ದಾರೆ. ಆಮೇಲೆ ಅವರಿಗೆ ಏನು ನೊಬೆಲ್ ಅವಾರ್ಡ್ ಸಿಕ್ಕಿದೆ. ನಾನು ಹೇಳಿದ್ನಲ್ವಾ, ಮೈಕ್ರೋ ಫಿನಾನ್ಸಿಂಗ್ ಸಣ್ಣ ದುಡ್ಡು. ಅದರಲ್ಲಿ ಅನೇಕ ಬಾಂಗ್ಲಾದೇಶಿಯ ಸಣ್ಣ ಬಡವರೆಲ್ಲ ಒಂದು ಒಳ್ಳೆ ಸ್ಥಿತಿಗೆ ಬಂದರು ಅಂತ ಭಾಳ ಸ್ಕಾಲರ್, ಭಾಳ ದೊಡ್ಡ ವ್ಯಕ್ತಿ ಅವರು. ಅವರನ್ನು ಇವತ್ತು ವಿಶ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು, ಹಿಂದೂಗಳ ಪರಿಸ್ಥಿತಿ ನೋಡಿ ಅಂತೇಳಿ. ಇಲ್ಲಿ ಖುರ್ಷಿದ್ ಮತ್ತು ಮಣಿಶಂಕರಯ್ಯರ್. ಈ ಮಣಿಶಂಕರಯ್ಯರ್ ಯಾರು ಗೊತ್ತಾ? ಚಾಯ್ವಾಲ ಅಂತ ನರೇಂದ್ರ ಮೋದಿ ಅವರನ್ನು ಹೇಳಿದಂಥ ಈತನೇ. ಆಮೇಲೆ ನರೇಂದ್ರ ಮೋದಿ ಅವರನ್ನು ನೀಚ ಆದ್ಮಿ ಅಂತ ಹೇಳಿದಂಥ ನೀಚ ವ್ಯಕ್ತಿ ಕೂಡ ಈತನೇ. ಇವರಿಗೆಲ್ಲ ಏನಾಗ್ತಾ ಇದೆ ಗೊತ್ತಾ? ಈ 24 ಗಂಟೆ 365 ದಿವಸ ಅಧಿಕಾರ ಅನುಭವಿಸಿ ಎಲ್ಲರ ಸೆಲ್ಯೂಟ್ ತಗೊಂಡು ಈಗ ಸುಮ್ಮನೆ ಕೂತಿದ್ದಾರಲ್ಲ, ಆಗ್ತಾ ಇಲ್ಲ. ಕೆಳಗಡೆ ಬರ್ನಲ್ ಕೊಡಿ ಇವರಿಗೆ, ಬರ್ನಲ್ ಕಳಿಸಿ. ಏನ್ರಿ ಒಂದು ದೇಶದ ಬಗ್ಗೆ ಈ ಥರನ ಹೇಳೋದು, ಅದು ಇಂಥ ಸಂದರ್ಭಗಳಲ್ಲಿ. ಅಲ್ಲಾಗಿದೆ ಅಂತ ಇಲ್ಲೂ ಆಗುವ ಆಸೆ ನೋಡಿ. ಯಾವನೇನು ಮಾಡೋಕ್ಕಾಗಲ್ಲ ರೀ ದೇಶಕ್ಕೆ, ಯಾವನೇನು ಮಾಡೋಕ್ಕಾಗಲ್ಲ. ಈ ದೇಶ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ತಬ್ಬಿಕೊಂಡು ಅವಕಾಶವನ್ನು ಕೊಟ್ಟಿದೆ, ಪ್ರತಿಯೊಬ್ಬರಿಗೂ ಕೂಡ. ಇಸ್ರೇಲ್ ಯಹೂದಿಗಳನ್ನು ಎಲ್ಲ ಕಡೆ ಅಟ್ಟಾಡಿಸಿ ಹೊಡೆದ್ರು, ಭಾರತ ಮಾತ್ರ ಅವರನ್ನು ಸುರಕ್ಷಿತವಾಗಿ ನೋಡಿಕೊಂಡಿತ್ತು. ಟಿಬೆಟ್ನಿಂದ ಬೌದ್ಧ ಧರ್ಮಗುರು ದಲೈ ಲಾಮಾ ಸುರಕ್ಷಿತವಾಗಿದ್ದು ನಮ್ಮ ದೇಶದಲ್ಲಿ. ಪರ್ಸಿಯನ್ರು ಇಲ್ಲಿಗೆ ಬಂದಾಗ ನಾವು ನೋಡ್ಕೊಂಡಿದ್ದು. ಪಾರ್ಸಿಗಳು, ಮುಸ್ಲಿಮರಿಗೂ ಕೂಡ ವಿಶ್ವದ ಯಾವುದೇ ರಾಷ್ಟ್ರದಲ್ಲಿ ಇರದಷ್ಟು ಮುಸ್ಲಿಮರು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಯಾವುದೋ ಕಾಂಜಿ ಪಿಂಜಿಗಳೇನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಸಮುದಾಯವನ್ನು ಟೀಕೆ ಮಾಡೋದಲ್ಲ. ಹಾಗಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಾಗ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ನಾವು ಭಾರತಿ
ತಾಯಿ ಭಾರತೀಯ ಹಾಲು ಕುಡಿದವರು. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಾಗ ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದರ ಬಗ್ಗೆ ಒಂದು ಟೀಕೆ ಟಿಪ್ಪಣಿ ಮಾಡಿದವರು ದೇಶದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾರೆ. ಹಾಗಂತ ನೀವು ಕಾಂಗ್ರೆಸ್ ಚೇಲನೋ ಬಿ ಜೆ ಪಿ ಚೇಲನೋ JDS ಚೇಲನೋ ಯಾರ ಚೇಲ ಆಗಬೇಡಿ, ದೇಶದ ಚೇಲ ಆಗಿ ಅಷ್ಟೇ. ಖುರ್ಷೀದ್ ಇವರೆಲ್ಲ ಅನುಭವಿಸಿದ್ದಾರೆ ಎಷ್ಟ್ರಿ ಅಧಿಕಾರ. ಮಣಿಶಂಕರ ಎಷ್ಟು ಇವರಿಷ್ಟು ದೊಡ್ಡ ಸ್ಕಾಲರ್ ಆಗಿ ಏನು ಪ್ರಯೋಜನ? ನೋಟಿಸ್ ಕೊಟ್ಟು ಇದು ಜಾಗ ನಮ್ಮದು, ಆಮೇಲೆ ಆ ಜಾಗವನ್ನು ರಿಜಿಸ್ಟರ್ ಮಾಡ್ಕೋಬಹುದು. ಆಮೇಲೆ ಯಾವುದಾದ್ರೂ ಒಂದು ಜಾಗ ಇದು ವಕ್ಫ್ ಜಾಗ ಅಂತ ಅವರಿಗೆ ಅನ್ನಿಸಿದರೆ ಸಾಕು, ಅವರನ್ನು ನೋಟಿಸ್ ಕೊಡ್ತಾರೆ. ನೋಡಿ ಇದು ನಮ್ಮ ಜಾಗ, ನಿಮ್ಮ ಜಾಗ ಆಗಿದ್ದರೆ 45 ದಿನಗಳಲ್ಲಿ ನಮ್ಮ ಮಾಹಿತಿ ಕೊಡಿ ಅದರ ಬಗ್ಗೆ ಅಂತೇಳಿ, ದಾಖಲೆ ತಗೊಂಬನ್ನಿ ಅಂತೇಳಿ. ಈಗ ನಾನು ಜಯಪ್ರಕಾಶ್ ಶೆಟ್ಟಿ ಒಂದು ಜಾಗವನ್ನು ನೋಡ್ತೀನಿ, ಆ ಜಾಗ ಇದು ನಂದು ಅಂತ ಅನಿಸುತ್ತೆ. ನಾನು ಅವ್ರಿಗೋಗಿ ಹೇಳ್ತೀನಿ ಒಂದು ನೋಟಿಸ್, ಇದು ಜಾಗ ನಂದು ಅಂತ. ಈಗ ಆ ಜಾಗ ನಂದು ಅಂತ ನಾನು ದಾಖಲೆ ತರಬೇಕಾ, ಅವ್ರು ದಾಖಲೆ ತರಬೇಕಾ? ನಾನು ಅವನಿಗೆ ತೋರಿಸ್ಬೇಕು ತಾನೆ ಇದು ನಂದು ಜಾಗ ಅಂತ. ಇದು ಹಂಗಲ್ಲ ಅಂತೆ. ಆ ಜಾಗ ನಂದು ಅಂತ ಹೇಳುವಾಗ ಅವನು ಓಡ್ಕೊಂಬರ್ಬೇಕು, ಅಣ್ಣ ಇದು ನನ್ನ ಜಾಗ, ಡಾಕ್ಯುಮೆಂಟ್ ತಗೊಳ್ಳಿ ಅಂತ. ಅಲ್ಲಪ್ಪ ಶೆಟ್ರೆ, ನಿನ್ನ ಜಾಗ ಅಂತಂದರೆ ತೋರಿಸು ಅಂತಂದರೆ ನಾನು ತೋರಿಸೋಂಗಿಲ್ಲ ಜಾಗ ಯಾವುದು ಅಂತ, ನೀನು ತೋರಿಸ್ಬೇಕು. ಆಮೇಲೆ ಒಂದು ಜಾಗ ನೋಡಿದ್ನಲ್ವಾ ಇದು ನಂದು ಅಂತ ನಾನು ನೋಟಿಸ್ ಕೊಟ್ಟರೆ ಅವನ ಪಾಪ ಮಾರುವಂಗಿಲ್ಲ, ಬೇರೆಯವರಿಗೆ ಮಾರುವಂಗಿಲ್ಲ. ಇದು ಕಿರಿಕಿರಿ. ಆಮೇಲೆ ವಕ್ಫ್ CEO ಅಂತಿರುತ್ತೆ. CEO ಅಧೀನದಲ್ಲಿ ವಿಚಾರಣೆ ನಡೀಬೇಕು. ಇದರ ಒಳಗೆ ಒಂದು ಟ್ರಿಬ್ಯುನಲ್ ಅಂತ ಬರುತ್ತೆ. ಈಗ ನಾನು ಒಂದು ಜಾಗ, ಈ ಜಾಗ ನಂದು ಅಂತ ಹೇಳಿದರೆ ಆತ ಹೇಳ್ತಾನೆ, ಇಲ್ಲ ಸ್ವಾಮಿ ನನ್ನ ಜಾಗ, ಇದು ನಂದೇ ಜಾಗ, ನಿಮ್ಮ ಜಾಗ ಅಲ್ಲ. ಹೌದಾ? ಹಾಗಿದ್ರೆ ಕೋರ್ಟ್ಗೆ ಬಾ ಅಂತ ತಾನೇ ಕರೆಯೋದು. ಇದು ಕೋರ್ಟ್ಗಲ್ಲ, ಇದರ ಒಳಗೆ ಒಂದು ಟ್ರಿಬ್ಯುನಲ್ ಇದೆ. ಆ ಟ್ರಿಬ್ಯುನಲಲ್ಲಿ ಹೋಗಿ ಹೇಳಬೇಕು, ಮಹಾಸ್ವಾಮಿಗಳೇ ಅದು ನನ್ನ ಜಾಗ. ಹಾಗಿದ್ರೆ ಡಾಕ್ಯುಮೆಂಟ್ ಕೊಡು. ಡಾಕ್ಯುಮೆಂಟ್ ಇಲ್ಲ, ಹಾಗಿದ್ರೆ ಇವ್ರಿಗೆ ಜಾಗ. ಆಗ ಅವನು ಕೇಳ್ತಾನೆ, ಸರ್ ನಿಮ್ಮ ಜಾಗ ಅನ್ನೋದಕ್ಕೆ ಡಾಕ್ಯುಮೆಂಟ್ ಇದೆ, ಅದು ಕೇಳಂಗಿಲ್ಲ ನೀನು, ಸರಿನಾ? ಆಮೇಲೆ ಓಕೆ ಇವರು ಇದು ಇವ್ರ ಜಾಗ ಅಂತ ಹೇಳಿದ ತಕ್ಷಣ 45 ದಿನದಲ್ಲಿ ಮಾಲೀಕರು ಜಾಗವನ್ನು ಖಾಲಿ ಮಾಡಬೇಕು, ಇಲ್ಲಿ ತನಕ ಇರೋದು. ಆಮೇಲೆ ಜಾಗ ಖಾಲಿ ಮಾಡದಿದ್ರೆ ವಶಕ್ಕೆ ಪಡೆಯುತ್ತಾ ಇತ್ತು ವಕ್ಫ್. ಈ ಜಾಗ ತಗೊಂಡ್ರಲ್ಲ ಆತ ಬೇರೆ, ನಮ್ಮಲ್ಲೇ ಹೆಂಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಪ್ರಾಬ್ಲಮ್ ಆದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದೆ ತಾನೆ. ನೀವು ಹೇಳ್ಬೋದು, ಸ್ವಾಮಿ ಅವ್ರು ತಗೊಂಡ್ರೆ ನೀವು ಕೋರ್ಟ್ಗೆ ಹೋಗಿ. ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಈ ಟ್ರಿಬ್ಯುನಲ್ ಕೊಟ್ಟಂಥ ಆದೇಶವನ್ನು ಪ್ರಶ್ನೆ ಮಾಡುವಂಗಿಲ್ಲ. ಅರ್ಥ ಆಯ್ತಾ? ವಕ್ಫ್ ಟ್ರಿಬ್ಯುನಲ್ನಲ್ಲಿ ಮಾತ್ರವೇ ಹೋರಾಟ ಮಾಡಬೇಕು. ಆತ ನಾನು ವಕ್ಫಿಗೆ ಬರಲ್ಲಪ್ಪ ಟ್ರಿಬ್ಯುನಲ್ಗೆ, ನಾನು ಸುಪ್ರೀಂ ಕೋರ್ಟ್ನೋ ಇಲ್ಲೇ ಬರಬೇಕು, ಕಾನೂನು. ಆಮೇಲೆ ಮೂಲ ಮಾಲೀಕ ಎಲ್ಲ ದಾಖಲೆಗಳನ್ನು ಕೊಡಬೇಕು. 500 ವರ್ಷ 600 ವರ್ಷ ನಿಮ್ಮ ಅಪ್ಪಂದ ನಿಮ್ಮ ಅಜ್ಜಂದ ತಗೊಂಬಾಗ ಡಾಕ್ಯುಮೆಂಟ್. ಆಗ ಅವನು ಕೇಳ್ಬೋದು ಅದೇ ಕೋಪದಲ್ಲಿ, ನಿಮ್ಮ ಅಪ್ಪಂದ ನಿಮ್ಮ ಅಜ್ಜಂದ ನೀನು ದಾಖಲೆ ಕೊಡು. ನಾನು ಕೊಡೋಂಗಿಲ್ಲ. ಅರ್ಥ ಆಯ್ತಾ ನಿಮಗೆ? ಹಾಗೆ ನೀನೇ ಕೊಡಬೇಕು. ನೀನು ಕೊಟ್ಟರೆ ಇದು ನನ್ನ ಜಾಗ ಸ್ವಾಮಿ, ನನ್ನ ಜಾಗ ಸ್ವಾಮಿ ಅಂತ ಹೇಳಬೇಕು. ಆದರೆ ವಕ್ಫ್ ಬೋರ್ಡ್ ದಾಖಲೆ ಕೊಡುವ ಅಗತ್ಯ ಇಲ್ಲ. ಆಮೇಲೆ ಇದರಲ್ಲಿ ಈ ವಕ್ಫ್ ಕಮಿಟಿಯಲ್ಲಿ ಮುತುವಲ್ಲಿ ಅಂತ ಬರ್ತಾರೆ, ಕಮಿಟಿ ಸದಸ್ಯರು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ. ಇವರಿಗೆಲ್ಲ ಸರ್ಕಾರಿ ಅಧಿಕಾರಿಯ ಪವರು. ಆಮೇಲೆ ಅಲ್ಲೊಂದು 10 ಎಕರೆ ಜಾಗ ಇದೆ ಅಂತ ಇಟ್ಕೊಳ್ಳಿ, ಅದು ಸರ್ವೆ ಮಾಡಬೇಕಲ್ಲ. ಆಯಿತು, ಸರ್ವೆ ಮಾಡಿದರು. ಸರ್ವೆ ಮಾಡಿ ನಂದು ಅಂತ ಹೇಳಿದೆ. ಆದರೆ ಖರ್ಚು ವೆಚ್ಚ ಯಾರು ಕೊಡಬೇಕು ಗೊತ್ತಾ? ಸರ್ಕಾರ ಕೊಡಬೇಕಂತೆ. ಕಾನೂನು. ಸರ್ವೆ ಖರ್ಚು ವೆಚ್ಚ ಸರ್ಕಾರವೇ ಭರಿಸುತ್ತೆ. ಆಮೇಲೆ ಇದು ಯಾಕೆ ಎಷ್ಟು ದೊಡ್ಡ ರಂಪ ಆಯಿತು ಅಂದರೆ, ಅನೇಕ ಕಡೆ ಕೆಲವು ಕಿರಿಕಿರಿ ಆಯಿತು. ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಒಂದು 7 ಗ್ರಾಮ ಇದೆ. 7 ಗ್ರಾಮ ವಕ್ಫ್ ಹೇಳುತ್ತೆ, ಆ 7 ಗ್ರಾಮ ನಂದು, ಒಂದು 50-60 ಎಕರೆ ನಂದು. ಈಗ ಅವನೇನು ಮಾಡಬೇಕು? 6 ಗ್ರಾಮದವರು ಬಂದುಬಿಟ್ಟು ಡಾಕ್ಯುಮೆಂಟ್ ಕೊಡಬೇಕು. ಇಲ್ಲ ಅಂತಂದರೆ ಇವರಿಗೆ 45 ದಿವಸದಲ್ಲಿ. ಅಲ್ಲಿ ಒಂದು ಶಿವನ ದೇವಸ್ಥಾನ ಇತ್ತು, 1500 ವರ್ಷಗಳ ಹಿಂದಿನ ಶಿವನ ದೇವಸ್ಥಾನ, ಅದು ಬರುತ್ತೆ ಇದರೊಳಗೆ. ಈಗ ನೀವೊಂದು ಪ್ರಶ್ನೆ ಮಾಡ್ಬೋದು ನೋಡಿ, ಇಸ್ಲಾಂ ಸ್ಥಾಪನೆಯಾಗಿ 2000 ವರ್ಷ ಇನ್ನೂ ಆಗಿಲ್ಲ, ಗೊತ್ತಲ್ಲ? ಕ್ರಿಸ್ತ 2024, 1756 ಸಮಥಿಂಗ್. ಭಾರತಕ್ಕೆ ಬಂದದ್ದೇ ಒಂದು 1000 ವರ್ಷಗಳ ಹಿಂದೆ ಇಸ್ಲಾಂ. 1500 ವರ್ಷಗಳ ದೇವಸ್ಥಾನ ನಿಮ್ಮದು ಅಂತಂದರೆ ಅದು ಹೆಂಗಾಗತ್ತೆ? ಅವ್ರು ಹೇಳೋ ಪ್ರಕಾರ ಹೆಂಗೆ ಅಂತಂದರೆ, ಇಲ್ಲಿ ರಾಜ ಮಹಾರಾಜರು ಆಳಿದ್ರು, ಅವರು ಗಿಫ್ಟ್ ಕೊಟ್ಟದೆಲ್ಲ ವಾಪಸ್ ನಾವು ಪಡ್ಕೊಬೋದು. ಆಮೇಲೆ ಸೂರತ್ನಲ್ಲಿ ಒಂದು ಮುನ್ಸಿಪಲ್ ಆಫೀಸ್ ಹಳೇದು ನಮ್ಮದು ಅಂತ ಹೇಳ್ಬಿಟ್ರು. ಈಗ ಒಂದು ಮಜಾ ಇದೆ, ಇನ್ನೊಬ್ಬ ಈ ತಾಜ್ ಮಹಲ್ ನಮ್ಮದು ಅಂತ ಹೇಳ್ಬಿಟ್ಟ, ವಕ್ಫ್ದು ಅಂತ.
ಮಧ್ಯಪ್ರದೇಶ ಕೋರ್ಟ್ ಅದನ್ನು ಏನು ಹೇಳ್ತಾ ಆಮೇಲೆ ಹೇಳ್ತೀನಿ. ಈ ನಡುವೆ ಅನ್ವರ್ ಮಾನಿಪ್ಪಾಡಿ ಅಂತ ಒಬ್ಬರಿದ್ದರು ಕರ್ನಾಟಕದಲ್ಲಿ, ಗೊತ್ತಲ್ಲ ನಿಮಗೆ ಅನ್ವರ್ ಮಾನಿಪ್ಪಾಡಿ. ಅವರೊಂದು ಕಮಿಟಿ ಒಂದು ವರದಿ ಕೊಡ್ತಾರೆ ವಕ್ಫ್ ಬಗ್ಗೆ, ಅದ್ಭುತ ವರದಿ. ಅದರಲ್ಲಿ ಕರ್ನಾಟಕದ ರಾಜಕಾರಣಿಗಳು ಹೆಂಗೆ ನುಂಗಿ ನೀರು ಕುಡಿದ್ರು ಅಂತ ಬರೀತಾರೆ ಅನ್ವರ್ ಮಾನಿಪ್ಪಾಡಿ. ಅವ್ರು ಹೇಳ್ತಾರೆ ವಕ್ಫ್ ಸರಿ ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಹಾಗಾದರೆ ವಕ್ಫ್ ಬೇಕು ಸ್ವಾಮಿ, ನಾನು ಈಗ ಮತ್ತೆ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ಅದು ಮುಸ್ಲಿಮರ ಶ್ರೇಯೋಭಿವೃದ್ಧಿಗೆ, ಬಡವರಿಗೆ ಸಿಗಬೇಕಾದ್ದು ರಾಜಕಾರಣಿಗಳು ತಿಂದು ಮಜಾ ಮಾಡ್ತಾ ಇದ್ದಾರೆ. 2012ರಲ್ಲಿ ಸ್ಫೋಟಕ ವಿಚಾರ ಹೇಳಿದರು ಅನ್ವರ್ ಮಾನಿಪ್ಪಾಡಿ ತಮ್ಮ ವರದಿಯಲ್ಲಿ. ಈಗಲೂ ಇದೆ. ಒಬ್ಬನಿಗೂ ಅದನ್ನು ಟೇಬಲ್ ಮಾಡೋ ಧೈರ್ಯ ಇಲ್ಲ. BJPಗಿಲ್ಲ, ಕಾಂಗ್ರೆಸ್ಗಿಲ್ಲ, JDSಗಿಲ್ಲ ಧೈರ್ಯ ಇಲ್ಲ ಒಬ್ಬರು ಕೂಡ. ಯಾಕಂದರೆ ದೊಡ್ಡ ದೊಡ್ಡ ತಲೆಗಳು ಬೀಳುತ್ತೆ. ಅವ್ರು ಹೇಳ್ತಾರೆ ಕರ್ನಾಟಕ ವಕ್ಫ್ ಬೋರ್ಡ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ವಿತ್ ಡಾಕ್ಯುಮೆಂಟ್. ಕರ್ನಾಟಕದ ಮುಸ್ಲಿಂ ನಾಯಕರಿಂದ, ಪ್ರಭಾವಿಗಳಿಂದ 29,000 ಎಕರೆ ವಕ್ಫ್ ಭೂಮಿ ಕಬ್ಜಾಗಿದೆ. ಅತಿಕ್ರಮ ಒಳಗೆ ಗುಳುಂ ಸ್ವಾಹ ಆಗಿದೆ. ಯಾರಿಂದ? ರಾಜ್ಯದ ಮುಸ್ಲಿಂ ನಾಯಕರಿಂದಲೇ ವಕ್ಫ್ ಭೂಮಿ ಕಬ್ಜಾ ಆಗಿದೆ. ಅವ್ರು ಹೇಳ್ತಾರೆ ಕರ್ನಾಟಕ ಒಂದರಲ್ಲೇ 2 ಲಕ್ಷ ಕೋಟಿ ಮೊತ್ತದ ಆಸ್ತಿಗಳ ದುರ್ಬಳಕೆ. 2 ಲಕ್ಷ ಕೋಟಿ ಮೊತ್ತದ, 2 ಲಕ್ಷ ಕೋಟಿ ಅಂದ್ರೇನು? ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ? 3,75,000 ಕೋಟಿ. ಆದರೆ ಅರ್ಧ ಎಷ್ಟಾಗುತ್ತೆ? 1,85,000 ಸಮಥಿಂಗ್. ಇದು 2 ಲಕ್ಷ ಕೋಟಿ, ಅರ್ಧ ಬಜೆಟ್ಗಿಂತ ಜಾಸ್ತಿ. ಈ ನಡುವೆ ಇನ್ನೊಂದು ಹೇಳ್ಬಿಡ್ತೀನಿ. ನಮ್ಮಲ್ಲಿ ಗೊತ್ತಾಯ್ತಲ್ಲ, ಇವರು ಹೇಳಿದರು ವಕ್ಫ್ ಒಂದು ಯಾರ ಜಾಗವನ್ನು ಕೂಡ ನೀವು ಅತಿಕ್ರಮಿಸ್ಕೋಬೋದು. ನಾಳೆ ಬಹುಶಃ ಈ ರಾಯಚೂರು ಅಂದರೆ ಮಂತ್ರಾಲಯ ಇದೆಯಲ್ಲ, ಮಂತ್ರಾಲಯಕ್ಕೆ ಒಂದು ಕತೆ ಇದೆ, ಮುಸ್ಲಿಂ ದೊರೆ ಕೊಟ್ಟದ್ದು ಅಂತ. ನಾಳೆ ಅದನ್ನು ಕೇಳ್ಬೋದು. ನಮ್ಮದು ಕೊಟ್ರಪ್ಪ ವಾಪಸ್, ಯಾರು ಕೇಳೋಂಗಿಲ್ಲ. ಆಯಿತು. ಇನ್ನೊಂದು ಮಜಾ ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಅತೀ ಸ್ಟ್ರಾಂಗ್ ಆಗಿರುವಂಥದ್ದು ಯಾವುದು? ಮಿಲಿಟ್ರಿ. ಅಲ್ಲಿ ಎಲ್ಲೋ ಮಿಲಿಟ್ರಿ ಜಾಗ ಕೇಳಿದಿರ್ತಾನೆ. ಇಡೀ ಭಾರತದಲ್ಲಿ ಮಿಲಿಟ್ರಿ ಜಾಗ ಇರೋದು 18 ಲಕ್ಷ ಎಕರೆ. ಎಷ್ಟು? 18 ಲಕ್ಷ ಎಕರೆ ಇಡೀ ಮಿಲಿಟ್ರಿ. ಎರಡನೇದು ಅತಿ ಹೆಚ್ಚಿರೋದು ಯಾರು ಗೊತ್ತಾ? ರೈಲ್ವೆ ಎಲ್ಲೆಲ್ಲಿದೆ ನಿಮ್ಗೆ ಗೊತ್ತು? ರೈಲ್ವೆದೆ ಎಲ್ಲ ಕಡೆ. ಎಷ್ಟಿದೆ? 12 ಲಕ್ಷ ಎಕರೆ. ಎಷ್ಟು? 12 ಲಕ್ಷ ಎಕರೆ. ವಕ್ಫುದು 2006ರಲ್ಲಿ 1.2 ಎಕರೆ ಇತ್ತು. 1,20,000 ಎಕರೆ. ಯಾವಾಗ? 2006ರಲ್ಲಿ. 2016ರಲ್ಲಿ ಅದು 4 ಲಕ್ಷ ಎಕರೆ ಆಯಿತು. 2024ರಲ್ಲಿ 8 ಲಕ್ಷ ಎಕರೆ ಜಾಗ ವಕ್ಫ್ ವಶದಲ್ಲಿದೆ. ಮಿಲಿಟರಿಯಲ್ಲೆಷ್ಟು? 18 ಲಕ್ಷ ಎಕರೆ. ರೈಲ್ವೆಯಲ್ಲೆಷ್ಟು? 12 ಲಕ್ಷ ಎಕರೆ. ವಕ್ಫಲ್ಲೆಷ್ಟು? 8ರಿಂದ 10 ಲಕ್ಷ ಎಕರೆ. ಮಿಲಿಟ್ರಿದು ಯಾರ್ದು? ಗೌರ್ಮೆಂಟದ್ದು, ನಮ್ಮದು ನಿಮ್ಮದು. ರೈಲ್ವೆದು ಯಾರ್ದು? ಗೌರ್ಮೆಂಟದ್ದು, ನಮ್ಮದು ನಿಮ್ಮದು. ಈ 8ರಿಂದ 10 ಲಕ್ಷ ಎಕರೆ ಯಾರ್ದು? ಅದನ್ನು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರಾ? ಇಲ್ಲ. 29,000 ಎಕರೆ ಕರ್ನಾಟಕದವರು ತಿಂದಿದ್ದಾರೆ. 2 ಲಕ್ಷ ಕೋಟಿಯಷ್ಟು ದುಡ್ಡನ್ನು ಮಜಾ ಮಾಡಿದ್ದಾರೆ. ಆಮೇಲೆ ಕೇವಲ ಮುಸ್ಲಿಮರು ಮಾತ್ರವಲ್ಲ, ಅನ್ವರ್ ಮಾನಿಪ್ಪಾಡಿ ರಿಪೋರ್ಟ್ ಪ್ರಕಾರ ಇನ್ನೂ ಅನೇಕ ನಾಯಕರುಗಳ ಹೆಸರುಗಳಿದೆ. ಬರುತ್ತೆ.